ನೀವೊಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಫಸ್ಟು ನಿಮ್ಮ ನೀಚು ಕರೆಕ್ಟಾಗಿರಬೇಕು. ಒಂದು ವೇಳೆ ನಿಮ್ಮ ನೀಚು ಕರೆಕ್ಟಾಗಿರಲಿಲ್ಲ ಅಂತ ಅಂದರೆ ನಿಮ್ಮ ಚಾನಲ್ಲು ಗ್ರೋ ಆಗಲ್ಲ. ಯಾಕೆ ಚಾನಲ್ ಗ್ರೋ ಆಗಲ್ಲ ಅಂತ ಅಂದರೆ ನೀಚು ಮೇನ್ ಇಂಪಾರ್ಟೆಂಟು. ನೀಚು ಯಾವ ಥರ ನೀಚುಗಳನ್ನ ನಾವು ಸೆಲೆಕ್ಟ್ ಮಾಡಬೇಕು, ಮೇನಾಗಿ ನಿಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗಿಬಿಡಿ. ನಿಮಗೆ ಯಾವುದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ? ಕುಕ್ಕಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಏನಾದರೂ ಟ್ರಾವೆಲ್ ಮಾಡೋದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಇದು ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ಫಸ್ಟು ಕರೆಕ್ಟಾಗಿ ತಿಳ್ಕೊಂಡು ಆಮೇಲೆ ನೀವು ಸ್ಟಾರ್ಟ್ ಮಾಡಿ. ಒಂದು ವೇಳೆ ನಿಮಗೆ ಇಂಟ್ರೆಸ್ಟ್ ಇರಲ್ಲ, ಈಗ ಟ್ರಾವೆಲ್ ಮಾಡೋದು ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇರಲ್ಲ, ಆದರೂ ನೀವು ಟ್ರಾವೆಲ್ನ ಚೂಸ್ ಮಾಡ್ತೀರಾ. ಟ್ರಾವೆಲ್ ಚೂಸ್ ಮಾಡೋದ್ರಿಂದ ಆಮೇಲೆ ಒಂದು 10-15 ಡೇಸ್ ಆದಮೇಲೆ ನೀವು ಒಂದು 10 ವೀಡಿಯೋಸ್ಗಳನ್ನ ಟ್ರಾವೆಲ್ದೇ ಹಾಕ್ಬಿಡ್ತೀರಾ. ಅದಾದಮೇಲೆ ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬರಲ್ಲ. ಆಗ ನೀವು ನಿಮ್ಮ ನೀಚ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತೀರಾ. ಆ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಗ್ರೋ ಆಗಲ್ಲ. ಇದನ್ನು ಮೇನಾಗಿ ಮಾಡಬೇಡಿ. ಈಗ ಕುಕ್ಕಿಂಗ್ ಚಾನಲ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಅಂತಿದ್ದೀರಾ ಅಂತ ಅಂದರೆ ಕುಕ್ಕಿಂಗ್ ಚಾನಲ್ನಲ್ಲಿ ಕಂಟಿನ್ಯೂಸ್ಗೆ ಕುಕ್ಕಿಂಗ್ ವೀಡಿಯೋಸ್ನೇ ಹಾಕಬೇಕು, ಬೇರೆ ವೀಡಿಯೋಸ್ಗಳನ್ನ ಮಿಕ್ಸ್ ಮಾಡೋದು. ಈ ರೀತಿ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಗ್ರೋ ಆಗಲ್ಲ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಕೆಟಗರಿಗೆ ಹೋದರೆ ಅಲ್ಲಿ ಆಲ್ರೆಡಿ ನಿಮಗೆ ಯಾವ್ಯಾವ ಕೆಟಗರಿನ ಸೆಲೆಕ್ಟ್ ಮಾಡಬೇಕು ಅಂತ ಇದೆ. ಟ್ರಾವೆಲ್ ಅಂದರೆ ಟ್ರಾವೆಲ್ ಕೆಟಗರಿನ ಸೆಲೆಕ್ಟ್ ಮಾಡಬೇಕು. ನೀವು ಡೈಲಿ ಬ್ಲಾಗ್ಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಪೀಪಲ್ ಬ್ಲಾಗ್ಸ್ನ ಸೆಲೆಕ್ಟ್ ಮಾಡ್ಬೋದು. ಟ್ರಾವೆಲ್ ಮಾಡೋದಾದರೆ ಟ್ರಾವೆಲ್ ಮಾಡ್ಬೋದು. ಕುಕ್ಕಿಂಗ್ ಚಾನಲ್ ಆದರೆ ಕುಕ್ಕಿಂಗ್ ಚಾನಲ್ನ ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ ನೋಡಿ, ಅದ್ರ ಸ್ನ್ಯಾಪ್ ಹಾಕಿರ್ತೀನಿ, ಯಾವ ರೀತಿ ನೀವು ಸೆಲೆಕ್ಟ್ ಮಾಡಬೇಕು ಅಂತೇಳಿ. ಅಲ್ಲಿ ಹೋಗಿ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಚಾನಲ್ ಗ್ರೋ ಆಗುತ್ತೆ, ಬೇಗ ಗ್ರೋ ಆಗುತ್ತೆ. ಯಾರು ಕುಕ್ಕಿಂಗ್ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರಲ್ವ ಅವರಿಗೆ ನಿಮ್ಮ ವಿಡಿಯೋಸು ಸಜೆಸ್ಟ್ ಆಗುತ್ತೆ. ಒಂದು ವೇಳೆ ನೀವು ಬೇರೆ ಡೀಚ್ಗಳನ್ನ ನೀವು ಕೆಟಗರಿ ಬೇರೆ ಚೂಸ್ ಮಾಡಿದ್ದೀರಾ ಅಂತಂದ್ರೆ ಆಗ ನಿಮ್ಮ ಚಾನಲ್ ಗ್ರೋ ಆಗಲ್ಲ. ಅದ್ರ ಜೊತೆಗೆ ನೀಚು ತುಂಬಾನೇ ಇಂಪಾರ್ಟೆಂಟು. ನೀವು ಯಾವ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀರೋ ಅದೇ ಥರ ಮಾಡ್ಕೊಂಡು ಹೋಗ್ಬೇಕು. ನೀವು ಕೆಟಗರಿನ ಚೇಂಜ್ ಮಾಡಲಾರ್ದಂಗೆ ನೀವು ಒಂದು ವಿಡಿಯೋಸ್ಗಳನ್ನ ಮಾಡ್ಕೊಂಡು ಹೋಗ್ಬಿಟ್ಟು ಒಂದು 10 ವೀಡಿಯೋಸು ಕುಕ್ಕಿಂಗ್ ಹಾಕ್ಬಿಟ್ಟು ಅದಾದಮೇಲೆ ನೀವು ಟ್ರಾವೆಲ್ ವಿಡಿಯೋಸ್ಗಳನ್ನ ಹಾಕ್ತೀವಿ ಅಂತಂದರೆ ಆಗ ನಿಮ್ಮ ಚಾನಲ್ಲು ಗ್ರೋ ಆಗಲ್ಲ. ಅದಕ್ಕೆ ನಿಮ್ಮ ಮೈಂಡ್ನಲ್ಲಿ ನೀವು ಕರೆಕ್ಟಾಗಿ ಫಿಕ್ಸ್ ಆಗಿ ಯಾವ ಚಾನಲ್ನ ನಾನು ಕ್ರಿಯೇಟ್ ಮಾಡಬೇಕು, ಈ ಚಾನಲ್ ಕ್ರಿಯೇಟ್ ಮಾಡೋದ್ರಿಂದ ನನಗೆ ಇಂಟ್ರೆಸ್ಟ್ ಬರುತ್ತಾ. ನೀವು ಯಾವುದಾದ್ರೂ ಈಗ ನಿಮ್ಮ ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು, ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ನಾನೊಬ್ರು ಟೀಚರ್ ಆಗಬೇಕು ಅಂತ ಅನ್ಕೊಂಡಿರ್ತೀರ. ಎಜುಕೇಷನ್ ಕಡೆ ನಿಮಗೆ ತುಂಬಾನೇ ಗಮನ ಇರುತ್ತೆ. ಆ ಎಜುಕೇಷನ್ನೇ ನೀವು ಒಂದು ಹಾಬಿ ಮಾಡ್ಕೊಂಬಿಡಿ. ಈಗ ನಿಮ್ಗೆ ಇವಾಗ ಮಾಡ್ತಾ ಇರೋ ವರ್ಕು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತಂದ್ರೆ ಈಗ ಎಜುಕೇಷನ್ ಮಾಡಬೇಕು ಅಂತ ಅನ್ಕೊಂಡಿರ್ತಲ್ಲ, ವಾರದಲ್ಲಿ 2ರಿಂದ ವಿಡಿಯೋಸ್ಗಳು ಸ್ಯಾಟರ್ಡೆ ಸಂಡೇ ಆ ಟೈಮಲ್ಲಿ ಆದರೂ ಕ್ರಿಯೇಟ್ ಮಾಡಿ ಇಟ್ಕೊಂಡು ಎಡಿಟಿಂಗ್ ಮಾಡಿಬಿಟ್ಟು ಬೇಗ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗಿ. ಕಾಂಪಿಟೇಷನ್ ಇದೆ, ಈಗ ಯೂಟ್ಯೂಬಲ್ಲಿ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಕಾಂಪಿಟೇಷನ್ ಇದೆ ಅಂತ ಅಂದರೆ ಆ ಸಬ್ಜೆಕ್ಟ್ಗೆ ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ ಜನ ಅಂತೇಳಿ. ಇವಾಗ ಬ್ಯೂಟಿ ಬಗ್ಗೆ, ಹೆಲ್ತ್ ಬಗ್ಗೆ ಎಲ್ಲ ತುಂಬಾ ಚೆಕ್ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅವರು ಚೆಕ್ ಮಾಡೋದ್ರಿಂದ ಅದಕ್ಕೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ನೀವು ಕಾಂಪಿಟೇಷನ್ ಇರೋದೇ ತಗೋಬೇಕು ಅಂತ ಇಲ್ಲ. ನಿಮಗೆ ಯಾವ್ದು ಇಷ್ಟ, ನಿಮಗೆ ಯಾವುದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ವಿಡಿಯೋಸ್ಗಳನ್ನ ಮಾಡೋದ್ರಿಂದ ಮೊದಲಿಗೆ ವ್ಯೂಸ್ ಬರೋದು ಕಮ್ಮಿ. ಆವಾಗ ನಿಮಗೆ ಇಂಟ್ರೆಸ್ಟ್ ಹೋಗುತ್ತೆ. ನಾನು ವಿಡಿಯೋಸ್ ಹಾಕಿದೆ ಆದರೆ ವ್ಯೂಸ್ ಬರಲಿಲ್ಲ ಅನ್ನೋ ಇಂಟ್ರೆಸ್ಟ್ ಹೋಗುತ್ತೆ. ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ವ್ಯೂಸ್ ಬರಲಿಲ್ಲ ಅಂದರೆ ಏನು ಕಾರಣ ಅಂತಂದರೆ ಕೆಲವೊಂದು ಟೈಮ್ ನಿಮಗೆ ಬೇಕಾಗುತ್ತೆ. ಇವಾಗ 2 to 3 months ಆದರೂ ನೀವು ಯೂಟ್ಯೂಬ್ನಲ್ಲಿ ಸ್ಟಿಕ್ ಆನ್ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಯೂಟ್ಯೂಬು, ಇನ್ಸ್ಟಾಗ್ರಾಮು ಅದ್ರ ಥರ ಅಲ್ಲ. ಯಾಕಂದರೆ ಯೂಟ್ಯೂಬಲ್ಲಿ ಪ್ರೊಫೆಷ್ನಲ್ ಆಗಿ ಎಲ್ಲನೂ ಚೆಕ್ ಮಾಡ್ತಾರೆ. ತಮ್ಮನೇಲಿ ನೀವು ಮಿಸ್ಲೀಡ್ ಮಾಡಿದ್ದೀರಾ, ಕಮ್ಯುನಿಟಿ ಗೈಡ್ಲೈನ್ಸ್ನ ಮಿಸ್ಲೀಡ್ ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಅದನ್ನೆಲ್ಲ ನೀವು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಯೂಟ್ಯೂಬ್ಗಳನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡುವಾಗ ಫಸ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ನೋಡ್ಕೊಳ್ಬೇಕು. ಯೂಟ್ಯೂಬ್ ಬರೀ ಸ್ಟಾರ್ಟ್ ಮಾಡಿದ್ರೆ ಸಾಲಲ್ಲ, ಯಾವುದ್ಯಾವುದು ಕಾಪಿರೈಟ್ ಮ್ಯೂಸಿಕ್ಗಳನ್ನ ನೀವು ಹಾಕಿದ್ದೀರಾ ಅಂತಂದರೆ ಆಗಲೂ ನಿಮಗೆ ಏನಾದರೂ ಕಾಪಿರೈಟ್ ಇಶ್ಯೂ ಬರ್ಬೋದು. ಅದಕ್ಕೆ ನಿಮಗೆ ಕುಕ್ಕಿಂಗ್ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆಯಾ ಅಂತಂದರೆ ಕುಕ್ಕಿಂಗ್ ಮಾಡ್ಬೋದು. ಟ್ರಾವೆಲ್ ಅಂತಂದರೆ ಟ್ರಾವೆಲ್ನ ಮಾಡ್ಬೋದು. ಈ ರೀತಿ ವಿಡಿಯೋ ಮಾಡೋದ್ರಿಂದ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ವ್ಯೂಸ್ ಬರೋದು ಸೆಕೆಂಡ್ರಿ. ನೀವು ಕರೆಕ್ಟಾಗಿರುವಂಥ ಕಂಟೆಂಟ್ಗಳನ್ನ ಕೊಡಿ, ಯೂನಿಕ್ ಆಗಿರುವಂಥ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ. ಈಗ ನೀವೊಂದು ಕುಕ್ಕಿಂಗ್ ಚಾನಲ್ನ ಮಾಡ್ತಾ ಇದ್ದೀರಾ ಅಂತಂದರೆ ಬರೀ ನೀವು ಕುಕ್ಕಿಂಗ್ ಚಾನಲಲ್ಲಿ ಜಸ್ಟ್ ನಾನೇನೋ ಹೇಳ್ಬಿಡ್ತೀನಿ, ಅವರೇನೋ ಮಾಡಿದಾರೆ ಅದನ್ನು ನಾನು ಮಾಡ್ತೀನಿ ಅಲ್ಲ. ಡಿಫ್ರೆಂಟಾಗಿ ಏನು ಟ್ರೈ ಮಾಡ್ಬೋದು, ಹೊಸದಾಗಿ ಇವಾಗ ಈಗಿನ ಜನ್ರೇಷನ್ ಅವರಿಗೆ ಏನೇನು ಇಷ್ಟ ಆಗುತ್ತೆ ಅದನ್ನೆಲ್ಲ ಸ್ವಲ್ಪ ಟ್ರೈ ಮಾಡಿ. ಅಂಥವೆಲ್ಲ
ಮಾಡೋದ್ರಿಂದ ಈಸಿ ರೆಸಿಪಿಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಚಾನಲ್ಲು ಬೇಗ ಗ್ರೋ ಆಗುತ್ತೆ. ಅದಕ್ಕೆ ನಿಮ್ಮ ನೀಚ್ ಏನಾದರೂ ಕರೆಕ್ಟಾಗಿರಲಿಲ್ಲ, ನೀವು ಒಂದು ಕಡೆ ಫೋಕಸ್ ಆಗಿರಲಿಲ್ಲ, ಇವತ್ತು ಒಂದು ವಿಡಿಯೋಸ್ಗಳನ್ನ ಹಾಕಿ ನಾಳೆ ಇನ್ನೊಂದು ವಿಡಿಯೋಸ್ಗಳನ್ನ ಹಾಕೋದು, ಪದೇ ಪದೇ ಕೆಟಗರಿನ ಚೇಂಜ್ ಮಾಡೋದು, ಈ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಚಾನಲ್ಲು ಬೇಗ ವೈರಲ್ ಆಗಲ್ಲ, ಗ್ರೋ ಆಗಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗಬೇಕು ಅಂತ ಅಂದರೆ ನೀವು ಮಾಡುವಂಥ ವಿಡಿಯೋಸ್ಗಳಲ್ಲಿ ಅದು ಇರುತ್ತೆ. ನೀವು ವಿಡಿಯೋಸ್ಗಳಲ್ಲಿ ನೀವು ಸ್ವಲ್ಪ ಯೂನಿಕ್ ಆಗಿ ತೋರಿಸ್ತಾ ಇದ್ದೀರಾ, ನೀವು ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇರುತ್ತಲ್ವ ಅದನ್ನು ಯೂಸ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ಮಾಡಿ ಬೇಗ ಗ್ರೋ ಆಗ್ತೀರಾ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.